ನರಸಿಂಹಣ್ಣ, ನೀನು ಹೀಗೆ ಮಾಡಬಾರ್ದಾಗಿತ್ತಪ್ಪ. ನಾನೇನು ಮಾಡಿದೆ ಚೇರ್ಮನ್ರೇ? ಅಲ್ಲಪ್ಪ, ಮನೆ ಬಿಟ್ಟು ಬಂದ್ಬಿಟ್ಟಿದೆಯಲ್ಲಪ್ಪ. ಹೆತ್ತ ಮಗನಿಗೆ ಮುಖ ತೋರ್ಸೋಕ್ಕಾಗದೇ ಇರೋವಂಥ ಇರಿಸು ಮುರುಸು ಏನು ಮಾಡಲಿ, ಅವನಿಗೆ ಬೇಜಾರಾಗಬಾರ್ದು ಅಂತ ಮನೆ ಬಿಟ್ಟು ಬಂದೆ. ಆದರೆ ನಮ್ಮ ಅಣ್ಣ ಒಂದು ಮಾತು ಹೇಳ್ಬೋದಾಗಿತ್ತು, ಅವರು ಏನೂ ಮಾತಾಡಲಿಲ್ಲ. ಲಕ್ಕಿಗೆ ಒಂದು ಮಾತು ಹೇಳಿದರೆ ಚೆನ್ನಾಗಿತ್ತು. ಹಾಗಂತ ಹೇಳಿ ನೀನು ಹೋಗಿ ಬೀಗರ ಮನೇಲಿ ಕೂತ್ಕೊಳ್ಳೋದು ಸರಿನಾ? ಸೊಸೆ ಅವಳ ಮಾತಿಗೆ ಕಟ್ಟಿಬಿದ್ದು ನಾನು ಆ ಮನೆಗೆ ಬಂದೆ. ಆದರೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೂ ನನ್ನ ಹತ್ರ ಏನು ಕಣ್ಣಿಗೆ ಕಾಣಲಿಲ್ಲ. ನಾನು ಆಗಲೇ ಬೇರೆ ಮನೆ ಮಾಡಿದ್ದಿದ್ರೆ ಜೊತೆಗೆ ನಮ್ಮ ಬಾಂಧವ್ಯ ಚೆನ್ನಾಗಿರ್ತಿತ್ತೋ ಏನು. ಆದರೂ ನರಸಿಂಹಣ್ಣ, ಇದ್ದೂರಿನಲ್ಲೇ ನೀನು ಬೇರೆ ಮನೆ ಮಾಡ್ಕೊಂಡಿದ್ದು ನನಗೇನು ಅಷ್ಟು ಸರಿಯಾಗಿ ಕಾಣಲಿಲ್ಲಪ್ಪ. ವಿಧಿ ಇಲ್ಲ, ನನಗೆ ಬೇರೆ ದಾರಿ ಇರಲಿಲ್ಲ ಅಲ್ಲ. ನನ್ನ ಹೆಂಡತಿದು ಈ ಪರಿಸ್ಥಿತಿ, ಜೊತೆಗೆ ನಮ್ಮನ್ನೇ ನಂಬ್ಕೊಂಡಿರೋ ಸೊಸೆ, ನಾನೇನು ಮಾಡಬೇಕಾಗಿತ್ತು? ನಾನು ಮಹಾಬಲನ ಹತ್ರ ಮಾತಾಡಿದೆ. ಏನಂದ ಅಣ್ಣ? ನನಗೆ ಗೊತ್ತಿತ್ತು ಚೇರ್ಮನ್ರೆ, ಅದಕ್ಕೆ ನಾನು ಅಣ್ಣನ ಹತ್ರ ಏನೂ ಹೇಳಲೇ ಇಲ್ಲ. ನನ್ನಿಂದ ಏನಾದರೂ ಸಹಾಯ ಬೇಕಿದ್ರೆ ಕೇಳಪ್ಪ. ಸಾಕಷ್ಟು ಮಾಡಿದ್ದೀರಲ್ಲ ಚೇರ್ಮನ್ರೆ. ಏನು ನರಸಿಂಹಣ್ಣ, ಒಂದು 20,000 ರೂಪಾಯಿ ಕೊಟ್ಟಿದ್ದೇನೆ, ಅದೇನು ಮಹಾ ದೊಡ್ಡ ಸಹಾಯವಾ? ಅದು ಸಹಾಯನೇ ಅಲ್ವಾ. ಈಗ ಅದನ್ನು ವಾಪಸ್ ಕೊಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಅಯ್ಯೋ ನರಸಿಂಹಣ್ಣ, ನಿನ್ನ ಪ್ರತಿಭೆಗೆ ಇದರ 4ರಷ್ಟು ಸಂಪಾದನೆ ಮಾಡಿ ತೀರಿಸ್ತೇ ಬಿಡು. ನಾನು ಅದೇ ಯೋಚನೆಯಲ್ಲಿ ಇದ್ದೀನಿ ಚೇರ್ಮನ್ರೆ. ಮತ್ತ್ಯಾಕೆ ತಡ ಮಾಡ್ತಿದ್ಯಾ? ಯಾವುದಾದ್ರೂ ಒಂದು ಯೋಚನೆ ಮಾಡು. ನಾನು ಸದಾ ನಿನ್ನ ಜೊತೆ ಇರ್ತೀನಿ, ಯಾವ ಥರ ಬೇಕಾದರೂ ಸಹಾಯ ಮಾಡ್ತೀನಿ. ನೀವೆಲ್ಲ ನನ್ನ ಜೊತೆಲಿ ಇದ್ದೀರಲ್ಲ, ಏನಾದರೂ ಯೋಚನೆ ಮಾಡ್ತೀನಿ. ನನ್ನ ಜೀವನಕ್ಕೆ ಒಂದು ದಾರಿ ಮಾಡ್ಕೋತೀನಿ. ಅಮ್ಮ, ನಾನು ತಿಂಡಿ ಮಾಡಿಟ್ಬಿಟ್ಟು ಹೋಗ್ತೀನಿ, ನೀವು ತಿಂಡಿ ತಿನ್ಕೋತೀರಾ ಅಲ್ವಾ? ಹೊರಡ್ತೀನಿ. ಎಲ್ಲಿಗೆ ಹೊರಟೆ ಅಮ್ಮ? ಮಾವ, ನನಗೆ ನನ್ನ ಫ್ರೆಂಡ್ನ ಮೀಟ್ ಮಾಡೋದಿತ್ತು, ಅದಕ್ಕೆ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಹೌದಾ? ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಸುಮತಿ ಪಾಪ ಒಬ್ಳೆ ಆಗ್ಬಿಡ್ತಾಳಲ್ಲ. ಸರಿ, ನೀನು ಹೋಗ್ಬಿಟ್ ಬಾ, ನಾನು ಸುಮತಿ ಜೊತೆ ಇರ್ತೀನಿ. ಇಬ್ರು ಹೋಗ್ ಬನ್ನಿ, ಒಬ್ಳೆ ಇರಕ್ ನಂಗೇನ್ ಭಯನಾ? ಮಾವ, ನೀವು ಹೋಗಿ ಬನ್ನಿ, ನೀವು ಹೋಗಿ ಬಂದ್ಮೇಲೆ ನಾನು ಹೋಗಿ ಬರ್ತೀನಿ. ಫ್ರೆಂಡ್ಸ್ ಜೊತೆ ಹರಟೆ ಹೊಡಿಯಕ್ಕ? ಅಯ್ಯೋ, ಹರಟೆ ಎಲ್ಲ ಏನಿಲ್ಲ ಅಮ್ಮ, ಒಂದು ಸ್ವಲ್ಪ ಕೆಲಸ ಇತ್ತು. ಕೆಲಸನಾ? ಏನು ಕೆಲಸ ಅಮ್ಮ? ಅದು ನನ್ನ ಫ್ರೆಂಡ್ ಹತ್ರ ನನ್ಗೊಂದು ಕೆಲಸ ನೋಡೋದಕ್ಕೆ ಹೇಳಿದ್ದೀನಿ. ನೀನ್ಯಾಕಮ್ಮ ಕೆಲ್ಸಕ್ಕೆ ಹೋಗ್ಬೇಕು? ಅವಶ್ಯಕತೆ ಇದೆ ಅಲ್ವಾ ಮಾವ? ನೀನ್ ನಮ್ಮ ಜೊತೆ ಬಂದಿದ್ಯಾಕೆ? ಸುಮತಿನ ನೋಡ್ಕೊಳ್ಳೋಕೆ. ಅದು ನಿನ್ನ ಕೆಲಸ, ಅದನ್ನ ಮಾಡು ಸಾಕು. ಅಲ್ಲ ರೀ, ಎಲ್ರೂ ಮನೇಲೆ ಕೂತ್ರೆ ಹೊಟ್ಟೆ ತುಂಬಬೇಕಲ್ಲ. ಅದು ಅಲ್ಲದೆ ಬೇರೆ ಮನೆ ಬೇರೆ ಮಾಡಿದೀವಿ, ನಡಿಬೇಕಲ್ಲ ರೀ. ಅದಕ್ಕೆ ನಾನಿಲ್ವಾ ಸುಮತಿ? ಮಾವ, ನೀವದ್ ಯಾವ್ದ್ಯಾವ್ದೋ ಅಂಗಡಿಗೆ ಹೋಗಿ ಏನೇನೋ ಕೆಲಸ ಮಾಡೋದು ಸರಿ ಹೋಗಲ್ಲ ಮಾವ. ಇಲ್ಲಮ್ಮ, ಅಂತ ಕೆಲ್ಸಕ್ಕೆ ಯಾವುದಕ್ಕೂ ಹೋಗೋದಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅದು ಕಾರ್ಯರೂಪಕ್ಕೆ ಬಂದ್ಮೇಲೆ ನಿಮಗೆ ಬಂದು ಹೇಳ್ತೀನಿ. ನೀವು ಖಂಡಿತ ಖುಷಿ ಪಡ್ತೀರಾ. ನಮಗ್ ಖುಷಿಯಾಗೋ ಕೆಲಸ ನೀವು ಯಾವ್ದು ಮಾಡಿದ್ರೂ ಖುಷಿನೇ. ಆದ್ರೆ ಕೆಲಸ ಶುರು ಮಾಡೋಕ್ ಮೊದಲು ಯೋಚನೆ ಮಾಡಿ. ಹೌದು ಮಾವ, ನಿಮ್ ಘನತೆ ಗೌರವ ಎಲ್ಲಾನು ಮನ್ಸಲ್ಲಿ ಇಟ್ಕೊಳ್ಳಿ. ನಿಮಗ್ ಸಹಾಯ ಆಗೋದಾದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಬೇಡ, ನೀನೀಗ ಸುಮತಿನ ನೋಡ್ಕೊಳ್ಳೋದು ಮುಖ್ಯ. ಅವಳಿಗೆ ನಿನ್ನ ಸಹಾಯ ಬೇಕಾಗಿದೆ. ಇಲ್ಲಿ ಕೂತ್ಕೊಂಡು ನಾನೇನು ಮಾಡಲಿ? ನಾನು ಕೆಲಸ ಹುಡ್ಕೊಂಡ್ಬರ್ತೀನಿ. ಈಗ ಅದೇ ವಿಚಾರವಾಗಿ ಹೋಗ್ತಾ ಇದ್ದೀನಿ. ಬಂದ್ಮೇಲೆ ನಿಮ್ಮಿಬ್ಬರಿಗೂ ಒಂದು ಸಿಹಿ ಸುದ್ದಿ ಹೇಳ್ತೀನಿ. ನಾನೇನು ಬರಲಾ? ಹೋಗಿ ಬನ್ನಿ. ಏನು ನಂಗೆ ಹೇಳ್ದೇನೆ ಕೆಲಸ ಹುಡ್ಕೊಳಕ್ ಹೊರಟಿಯಾ? ನನಗೆ ಅಂತ ಅಲ್ಲಮ್ಮ, ಮನೆಗೆ ಸ್ವಲ್ಪ ಸಹಾಯ ಆಗತ್ತಲ್ವಾ,
ಅದಕ್ಕಷ್ಟೇ. ಈಗ ನೋಡಿ ಮಾವನು ಕೆಲಸ ಹುಡ್ಕಕ್ ಹೊರಟಿದ್ದಾರೆ, ನಾನು ಅವ್ರಿಗೆ ಸಹಾಯ ಮಾಡ್ತೀನಿ ಅಷ್ಟೇ. ಸದ್ಯಕ್ಕೆ ಇವಾಗ ತಿಂಡಿ ರೆಡಿ ಮಾಡ್ಬಿಟ್ಟು ಬರ್ತೀನಿ. ಸರಿ. ಏನಪ್ಪ ಲಕ್ಕಿ, ಗೆದ್ದು ಬಿಟ್ಟೆ ಅಂತ ಭಾರಿ ಬಿಗ್ತಾ ಇದೀಯಾ? ನೀನ್ ಹೆಂಡತಿ ಅಡ್ಡ ಬರ್ದಲೇ ಇದ್ದಿದ್ರೆ ಇಷ್ಟೊಳಗೆ ನಿನ್ನ ವೈಕುಂಠ ಸಮಾರಾಧನೆ ಆಗ್ತಿತ್ತು. ಆಟ ಆಡೋದಕ್ಕೆ ಅಂತ ಬಂದು ರೌಡಿಸಂ ಮಾಡ್ತೀರಾ? ನಾನು ಯಾಕೆ ಮಾಡ್ಲಿ? ನಿಮ್ಮ ಒಳ ಜಗಳ ನನಗೇನು ಗೊತ್ತು? ನೀನು ಅವನಿಗೇನು ಮಾಡಿದ್ದು, ಅವನು ಯಾಕಂಗೆ ಮಾಡಿದ್ದು ನನಗೆ ಗೊತ್ತು. ಊರಿನಾಗಿ ಪ್ರೇಕ್ಷಕನಾಗಿ ಕೂತಿದ್ದೆ ಅಷ್ಟೇ. ನಮ್ಗಳ ಮಧ್ಯೆ ಒಳ ಜಗಳ ಏನಿಲ್ಲ. ಈ ಮಧ್ಯದಲ್ಲಿ ಬರ್ತಾರಲ್ಲ ಮುಟ್ಟಾಡ್ರು, ಅವರೆಲ್ಲ ಮಾಡೋದು. ಅವ್ರ ಮಧ್ಯೆ ಬರೋಕ್ಕೆ ಜಾಗ ಬಿಡ್ತಾರಲ್ಲ ಅವರು ಮುಟ್ಟಾಳು. ಏನು? ಅದು ಪ್ರಾಕ್ಟೀಸ್ ಹೆಂಗ್ ನಡೀತಿದೆ ಅಂತ ನೋಡಕ್ ಬಂದೆ. ಅದನ್ನೇ ಮಾಡೋದಕ್ಕೆ ಬಂದಿದ್ದೀವಿ, ತಾವಿನ್ನು ಓಡ್ಬೋದು. ಅಯ್ಯೋ, ಇದು ಪಂಚಾಯತಿ ಜಾಗಪ್ಪ. ನಾವು ಬರ್ತೀವಿ, ಇಲ್ಲಿ ಕುಣಿತೀವಿ, ಓಡ್ತೀವಿ, ಸುಸ್ತಾರ ಮಲಕಿರ್ತೀವಿ. ತುಳಿದು ಬಿಡ್ತೀಯಾ? ಗ್ರೌಂಡ್ ಪಂಚಾಯತಿದೆ ಇರ್ಬೋದು, ಇಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತಿರೋದು ನಾವು. ಅದನ್ನ ಮಾಡ್ತಿದ್ದು ಇವರಪ್ಪ ನರಸಿಂಹ. ಇವನು ಅವ್ರನ್ನೇ ಓಡಿಸಿದನಲ್ಲ, ಇವನಿಗೆ ಜಾಗ ಕೊಟ್ಬಿಡ್ಬೇಕಾ? ಅದಕ್ಕೆ ಪಂಚಾಯತಿ ಒಪ್ಪುತ್ತಾ? ನೋಡಿ, ನಮ್ಮ ಅಪ್ಪನ ಸುದ್ದಿಗೆ ಬರಬೇಡಿ. ನಾವು ಮುಂಚೆಯಿಂದ ಇಲ್ಲೇ ಪ್ರಾಕ್ಟೀಸ್ ಮಾಡಿದ್ದು, ಇವಾಗಲೂ ಇಲ್ಲೇ ಮಾಡೋದು. ಪಂಚಾಯತಿಯಿಂದ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತೀಯಾ? ಬಿಟ್ಕೊಟ್ಟಿಲ್ಲ ಅಂದ್ರೆ ಹೆಂಗ್ ತಗೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೌದಾ? ಹೆಂಗ್ ತಗತ್ತೀಯ? ನಾನು ನೋಡಿಬಿಡ್ತೀನಿ ಬಿಡು. ನರಸಿಂಹಣ್ಣ, ಏನು ಯೋಚನೆ ಮಾಡಿದ್ಯಪ್ಪ? ನಿಮ್ಗೆ ಗೊತ್ತಿದ್ದ ಹಾಗೆ ನಾನು ಯಾವತ್ತೂ ಉದ್ಯೋಗ ಅಂತ ಯೋಚನೆ ಮಾಡಿದವನೇ ಅಲ್ಲ. ಹೌದೌದು, ನೀನು ಯಾವಾಗಲೂ ಸಮಾಜ ಸೇವೆ, ಕಬಡ್ಡಿ ಅಂತ ಅದರಲ್ಲೇ ಮುಳುಗೋಗ್ಬಿಡ್ತಿದ್ಯಲ್ಲ. ಆದರೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಏನಾದರೂ ಮಾಡಬೇಕಲ್ಲ. ಸಂಸಾರ ನಡಿಬೇಕಲ್ಲಪ್ಪ. ಹಾಂ, ನನಗೆ ಗೊತ್ತಿಲ್ಲದೆ ಇರೋದನ್ನು ಮಾಡೋದಕ್ಕಿಂತ ನನಗೆ ಗೊತ್ತಿರೋದನ್ನು ಮಾಡೋದು ಒಳ್ಳೆಯದು ಅಂತ ನಂಗೆ ಅನ್ನಿಸ್ತಾ ಇದೆ. ಸಂಪಾದನೆ ಮಾಡೋಕ್ಕೆ ಏನಾದರೂ ಒಂದು ಕಲಿಬೇಕಲ್ಲಪ್ಪ. ಕಲಿಯೋದಕ್ಕೆ ಯಾವ ವಯಸ್ಸಿನ ಮಿತಿನೂ ಇಲ್ಲ. ನಿಜ ಚೇರ್ಮನ್ರೇ, ಆದರೆ ಗೊತ್ತಿರೋ ವಿದ್ಯೆನೇ ಬಳಸ್ಕೊಂಡು ಸಂಪಾದನೆಗೆ ಒಂದು ದಾರಿ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಸರಿ, ಈಗೇನು ಮಾಡಬೇಕು ಅಂದ್ಕೊಂಡಿದ್ಯಪ್ಪ? ನನಗೆ ಗೊತ್ತಿರೋದು ಅಂದರೆ ಕಬಡ್ಡಿ 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 ಕಬಡ್ಡಿನೇ ನನ್ನ ಸಂಪಾದನೆ ಆದಾಯ ಮಾಡಿಕೊಂಡು ಒಂದು ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಿದ್ರೆ ಹೇಗೆ? ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳಿಗೆ ಪಾಠದ ಹೊರತು ಬೇರೆ ಏನೋ ಒಂದು ಆಟ ಕಲಿಸಬೇಕು ಅನ್ನೋದಿರುತ್ತೆ. ಹಾಗಾದರೆ ಮಕ್ಕಳಿಗೂ ಕೂಡ ಬರೀ ಪಾಠ ಓದೋ ಬದಲು ಆಟ ಏನು ಕಲೀಲಿ ಅಂತ ಆಸೆ ಆಗ್ತಾ ಇರುತ್ತೆ. ನಾನು ಇದನ್ನೇ ಬಂಡವಾಳ ಮಾಡಿಕೊಂಡು ನಾನು ಕಬಡ್ಡಿ ಆಟ ಹೇಳ್ಕೊಡೋದು ಒಳ್ಳೇದಲ್ವಾ? ನನಗೆ ಇಷ್ಟವಾದಂತಹ ಆಟನ ಹೇಳ್ಕೊಟ್ಟಾಗುತ್ತೆ. ಮಕ್ಕಳಿಗೆ ತಮಗೇನು ಬೇಕೋ ಅದನ್ನು ಕಲಿತ ಹಾಗಾಗುತ್ತೆ. ನನಗೂ ಸಂಪಾದನೆ ಆಗುತ್ತೆ, ಸಂಸಾರ ನಡೆಯುತ್ತೆ. ಒಳ್ಳೆ ಯೋಚನೆ ಮಾಡಿದೆ ನರಸಿಂಹಣ್ಣ. ಆದಷ್ಟು ಬೇಗ ಶುರು ಮಾಡೋ. ಅದೇನು ಬೇಕೋ ಸಹಾಯ ನಾನು ನಿಂತ್ಕೊಂಡು ಮಾಡಿಕೊಡ್ತೀನಿ. ಬಹಳ ಮುಖ್ಯವಾಗಿ ಒಂದು ಜಾಗ ಬೇಕಾಗತ್ತೆ ಆಟ ಕಲಿಸ್ಕೊಡೋದಕ್ಕೆ. ಅದಲ್ದೇ ಮಕ್ಕಳಿಗೆ ಒಂದು ಫೀಸು ಅವ್ರಿಗೆ ಜಾಸ್ತಿ ಆಗಬಾರ್ದಲ್ಲ. ಇವುಗಳು ನಿರ್ಧಾರ ಆಗಿಬಿಟ್ರೆ ಆದಷ್ಟು ಬೇಗ ಪ್ರಾರಂಭ ಮಾಡಿಬಿಡ್ಬೋದು. ನೀನೇನು ಮಾಡಿದ್ರು ನಾನು ಖಂಡಿತ ನಿನ್ನ ಜೊತೆಲಿ ಇರ್ತೀನಪ್ಪ. ತುಂಬ ತುಂಬ ಧನ್ಯವಾದಗಳು. ನರಸಿಂಹಣ್ಣ, ಅದೆಲ್ಲ ಹೇಳ್ಬಾರ್ದು ನೀವು. ಬಾ ಹೋಗೋಣ ಬಾ. ನೋಡಿ, ಸುಮ್ಮನೆ ಕೆಣಕ್ಬೇಡಿ. ಹೊಡೆದಾಟ ಬಡ್ದಾಟದ ವಿಷಯಕ್ಕೆ ಬಂದರೆ ನಿಮ್ಮ ಬಾಡಿಗೆ ರೌಡಿಗಳಕ್ಕಿಂತ ಒಂದು ಕೈ ಮೇಲೆ ನಾನು. ನೋಡ್ದ ರೌಡಿಸಂ ಮಾಡ್ತಿರೋದು ಯಾರು? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನ ನೋಡೋ. ಹೊಡೆದಾಡಿದ್ರೆ ಸಮನ ಆಗಿರೋರ ಜೊತೆ ಹೊಡೆದಾಡಬೇಕು, ಇಲ್ಲ ಒಂದು ಕೈ ಬಲವಾಗಿರೋರ ಜೊತೆ ಹೊಡೆದಾಡಬೇಕು. ನನ್ನ ಜೊತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ. ಜಗಳಕ್ಕೆ ಬರ್ತಾ ಇರೋದು ನೀವು. ನಾವು ಪ್ರಾಕ್ಟೀಸ್ ಮಾಡಬೇಕು. ರೈಟ್ ಹೇಳಿ. ನೀನೇ ಕಂಡಕ್ಟ್ರ, ನಾನೇ ಡ್ರೈವರ್. ರೈಟ್ ಅನ್ನಕ್ಕೆ ನೆಟ್ಟಿಗೆ ಅಪ್ಪ ಅಮ್ಮನ ಸಾಕ ಯೋಗ್ಯತೆ ಇಲ್ಲ ನಿನಗೆ. ನೋಡಿ, ನಮ್ಮ ಮನೆಯವ್ರ ಸುದ್ದಿ ಬರಬೇಡಿ. ನಾನು ಸುಮ್ಮನಿರಲ್ಲ. ಅಲ್ಲಪ್ಪ, ಇದು ನಾನು ಹೇಳ್ತಿರೋ ಮಾತಲ್ಲ, ಊರಲ್ಲಿ ಆಡ್ತಿರೋ ಮಾತು. ನನ್ನ ಬಾಯಿ ಮುಚ್ಚಿಸ್ಬೋದು, ಊರವ್ರ ಬಾಯಿ ಮುಚ್ಚಕ್ಕಾಗುತ್ತಾ? ನೀನೇ ಹೇಳಪ್ಪ. ಯಾವೊಂದು 1000 ಮಾತಾಡಿದ್ರು ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಹೌದಪ್ಪ, ದೊಡ್ಡನಾಗ್ಬಿಟ್ಟಿದ್ದೆ ನೀನು.
ದೊಡ್ಡ ಮನುಷ್ಯ ನೀನು. ನೋಡಿ ನಮ್ಮ ಪಾಡಿ ನಾವು ಪ್ರಾಕ್ಟೀಸ್ ಮಾಡಕ್ಕೆ ಬಂದಿದ್ದೀವಿ. ಸುಮ್ಮನೆ ನಮ್ಮನ್ನು ಕೆಣಕ್ಬೇಡಿ, ಹೊರಟೋಗಿ. ಹಾಂ, ಈಗ ಹುಡುಗರು ತಲೆಲೇ ಮೆರಿತಾರೆ, ದೊಡ್ಡವ್ರ ಮಾತೇ ಕೇಳಲ್ಲ. ನೀವು ಪ್ರಾಕ್ಟೀಸ್ ಮಾಡಿ, ನಾನು ನೋಡ್ತೀನಿ. ಬಂದ್ರಾ? ಹೋದ್ ಕೆಲ್ಸ ಏನಾಯ್ತ್ರಿ? ಈಗ ತಾನೇ ಪ್ರಾರಂಭ, ಇನ್ನೂ ಬಹಳ ದೂರ ಸಾಗಬೇಕು. ಓ, ಇದಿವತ್ತಾಗೋ ಕತೆ ಅಲ್ಲ. ಆದರೆ ಇದು ಸರಿಯಾಗಿ ಪ್ರಾರಂಭ ಆಗಿ ಹಾಗೇ ಮುಂದುವರ್ಕೊಂಡು ಹೋದ್ರೆ ಎಲ್ಲಿಗೋ ಹೋಗುತ್ತೆ. ಏನ್ ಕೆಲಸ ಮಾಡ್ಬೇಕು ಅಂತಿದ್ದೀರಾ ಮಾವ? ಮಾವ, ಅದೇನೋ ಸಿಹಿ ಸುದ್ದಿ ಹೇಳ್ತೀನಿ ಅಂತಿದ್ರಿ, ಏನದ್ ಹೇಳಿ? ಕಬಡ್ಡಿ ಕೋಚಿಂಗ್ ಸೆಂಟರ್ ಪ್ರಾರಂಭ ಮಾಡೋಣ ಅಂತ ಇದ್ದೀನಿ. ಹೌದಾ? ಆದ್ರೆ ಲಕ್ಕಿ ಲಕ್ಕಿ ಪಾಡಿಗೆ ಲಕ್ಕಿ ಹೇಳ್ಕೊಡ್ತಾನೆ, ನನ್ನ ಪಾಡಿಗೆ ನಾನೇ ಹೇಳ್ಕೊಡ್ತೀನಿ ಅಷ್ಟೇ. ಮಾವ, ಈ ಕಬಡ್ಡಿ ಟ್ರೈನಿಂಗ್ ಎಲ್ಲ ಮಾಡೋದಕ್ಕೆ ಜಾಗ? ಚೇರ್ಮನ್ ಹತ್ರ ಮಾತಾಡಿದೆ, ನಮ್ಮ ಪಂಚಾಯತಿ ಗ್ರೌಂಡಲ್ಲೇ ಮಾಡ್ಬೋದಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಹೌದಾ? ಒಳ್ಳೇದಾಯ್ತು ಮಾವ. ಕಬಡ್ಡಿ ಟ್ರೈನಿಂಗ್ ಸೆಂಟರ್ ಶುರು ಆಗೋ ತನಕ ನಾನು ನಿಮ್ ಜೊತೆಗೆ ಇರ್ತೀನಿ. ಆಮೇಲೆ ಜೊತೆಲಿ ಇರ್ಬೇಕಮ್ಮ ನೀನು. ಆದ್ರೆ ಅದು ಇವತ್ತಿಗೆ ಆಗೋಗೋ ವಿಷಯನಾ? 4 ದಿನ ಕಳೆದ್ರೆ ದಿನಸಿ ಡಬ್ಬ ಎಲ್ಲ ಖಾಲಿ ಆಗತ್ತೆ. ಹಾ, ನೋಡ್ದ್ಯಾ ಪ್ರೂವ್ ಮಾಡ್ಬಿಟ್ಟಿಯಲ್ಲ ನೀನು. ನಿನಗೆ ದೂರದೃಷ್ಟಿ ಇದೆ ಅನ್ನೋದನ್ನ. ಹೆಂಗಸರ ಬುದ್ಧಿ ಯಾವಾಗ್ಲೂ ಹಾಗೇನೆ. ನಮ್ ಚಿಂತೆ ಅದೇ ಅಲ್ವೇನ್ರಿ, ಬೆಳಕ್ ಹರಿದ್ರೆ ಒಲೆ ಉರಿಬೇಕು. ಅದಕ್ಕೂ ಒಂದು ದಾರಿ ಮಾಡ್ಕೊಂಡಿದ್ದೀನಿ ಸುಮತಿ. ಈಗ ಹುಡುಗನ ರಿಜಿಸ್ಟರ್ ಮಾಡ್ಕೋತೀವಲ್ಲ, ಅವರಿಗೆ ಒಂದು ಫೀಸ್ ಅಂತ ಫಿಕ್ಸ್ ಮಾಡ್ತೇವೆ. ಕೆಲವರು ಮೊದಲೇ ಕೊಡ್ತಾರೆ, ಕೆಲವರು ಆಮೇಲೆ. ಒಟ್ಟಿನಲ್ಲಿ ತಿಂಗಳು ದುಡ್ಡು ಬರ್ತಾ ಹೋಗುತ್ತೆ. ಹೌದಮ್ಮ, ನಾವ್ ಇವತ್ತಿನ ಬಗ್ಗೆ ಯೋಚನೆ ಮಾಡಬಾರ್ದು. ಮುಂದಕ್ಕೆ ಈ ಕೋಚಿಂಗ್ ಸೆಂಟರ್ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಲ್ವಾ? ಮತ್ತೆ ಮಾವ ಕಬಡ್ಡಿ ಹೇಳ್ಕೊಡ್ತಿದ್ದಾರೆ ಅಂದ್ರೆ ತುಂಬಾ ಜನ ಬರ್ತಾರೆ. ಅಂತೂ ಸೊಸೆ ಮಾಮ ಇಬ್ರು ಒಂದೇ ತರ ಯೋಚನೆ ಮಾಡ್ತೀರಾ. ಸುಮತಿ, ಇನ್ನು ನೀನೇನು ಯೋಚನೆ ಮಾಡಬೇಡ. ಇನ್ಮೇಲೆ ಯಥಾ ಪ್ರಕಾರ ಸಂಸಾರ ನಡೀತಾ ಹೋಗುತ್ತೆ. ದಿನ ಬೆಳಗಾದ್ರೆ ಒಲೆ ತಾನಾಗಿ ಹತ್ಕೊಳ್ಳುತ್ತೆ. ಸರಿ. ಯಾಕೋ BP ರೈಸ್ ಮಾಡ್ಕೋತೀಯ? ಅವ್ರು ಕೊಚ್ಚೆ ಅಂತ ಗೊತ್ತು ತಾನೆ. ಕೊಚ್ಚೆ ಮೇಲೆ ಕಲ್ಲಾಕೋದ್ರೆ ಏನಾಗುತ್ತೆ ಹೇಳು? ನಮ್ಮ ಮುಖಕ್ಕೆ ಬೀಳುತ್ತೆ. ಆದ್ರೂ ನೋಡು ಹೆಂಗ್ ಮಾತಾಡ್ದೆ ನೋಡು, ಸಿಟ್ಟು ಬರಲ್ವಾ? ಸಿಟ್ಟು ಮಾಡ್ಕೊಂಡು ಏನು ಪ್ರಯೋಜನ? ಅಂಥವ್ರಿಂದ ದೂರ ಇದ್ಬಿಡ್ಬೇಕು. ಅವ್ರು ಬರೋದೇ ಕಿರಿಕ್ ಮಾಡೋಕ್ಕೆ, ನಮ್ಮ ಮುಂದೆ ರೇಗ್ಸಕ್ಕೆ. ಅದಕ್ಕೆ ಸರಿಯಾಗಿ ನಾವು ರೇಗಿದ್ರೆ ಅವ್ರು ಬಂದ ಕೆಲಸ ಆಯಿತು ಅಂತ ಖುಷಿ ಪಡ್ಕೊಂಡು ಹೋಗ್ತಾರೆ. ಇನ್ನೇನು ಮತ್ತೆ? ಅವ್ನು ಹೇಳಿದೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಕುತ್ಕೊಳಕ್ಕಾಗುತ್ತಾ? ಲಕ್ಕಿ, ನೀನು ಬರೀ ಸೂರಪ್ಪನ ಮೇಲೆ ಮಾತ್ರ ಅಲ್ಲ, ಸಿಕ್ತವ್ರ ಮೇಲೆಲ್ಲ ರೇಗಾಡ್ತಾ ಇದೆಯಾ. ಅದು ಚಿಕ್ಕ ಪುಟ್ಟ ವಿಷಯಕ್ಕೆ. ನಾನು ಹೀಗೆ ಇರೋದು. ನೀನು ಇರೋದು ಈಗಲ್ಲ ಕಣೋ, ನೀನು ಆಗಿರೋದು ಹೀಗೆ. ಹೌದು, ಏನಿವಾಗ? ನನ್ನ ಮೇಲೆ ಯಾಕೋ ರೇಗ್ತಾ ಇದೆಯಾ? ನೀನು ನನ್ನ ತಲೆ ತಿಂತಾ ಇದೆಯಾ? ನಾನು ತಲೆ ತಿಂತಾ ಇಲ್ಲ, ನಿನಗೆ ತಲೆ ಕೆಟ್ಟಿದೆ. ಏಯ್, ನಿಂಗೊಂದು ವಿಷಯ ಹೇಳ. ನನಗೆ ಗೊತ್ತು ನೀನೇನು ಹೇಳ್ತೀಯ ಅಂತ. ಗೊತ್ತಿದ್ರೆ ಆ ವಿಷಯನ ಯಾಕೋ ಮತ್ತೆ ಸೀರಿಯಸ್ ಆಗಿ ತಗೋತಾ ಇಲ್ಲ? ಯಾವ ವಿಷಯ? ನೀನು ಶಾರ್ಟ್ ಟೆಂಪರ್ ಆಗಿ ಎಲ್ಲರ ಮೇಲೆ ಕೂಗಾಡ್ತಿದ್ಯಲ್ಲ, ಯಾಕೆ ಹೇಳು? ನಿನಗೆ ಬೇಕಾಗಿರೋರು ನಿನ್ನ ಜೊತೆ ಇಲ್ಲ, ಅದಕ್ಕೆ. ಅದೆಲ್ಲ ಸೀನ್ ಇಲ್ಲ. ನೋಡು, ಮತ್ತೆ ನೀನು ಒಪ್ಕೋತಾ ಇಲ್ಲ. ಗೀತಾ ಅವರಿಂದ ದೂರ ಆಗಿದ್ಯಾ, ಅಪ್ಪ ಅಮ್ಮನಿಂದ ದೂರ ಆಗಿದ್ಯಾ, ಇದೆಲ್ಲ ನಿನ್ಗೆ ಇಷ್ಟ ಆಗ್ತಿಲ್ಲ ಅಲ್ವಾ? ಯಾರು ಹೇಳಿದ್ದು? ಯಾರು ಯಾಕೋ ಹೇಳ್ಬೇಕು? ನಿನ್ನ ನೋಡ್ರೆ ನನ್ಗೆ ಅರ್ಥ ಆಗಲ್ವಾ? ಅದಕ್ಕೆ ನೀನ್ ಡಿಸ್ಟರ್ಬ್ ಆಗಿರೋದು. ಮನ್ಸಲ್ಲಿರೋದೊಂದು, ಮಾತಾಡೋದೊಂದು. ನೋಡ್ದ ತಣ್ಣ, ನಿನಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ನೀನು ಪದೇ ಪದೇ ಇದನ್ನೇ ಹೇಳ್ತಾ ಇದ್ರೆ ನಾನು ನಿನ್ನ ಮಾತು ಕೇಳಲ್ಲ.
ಅಪ್ಪ ಅಮ್ಮನ ಕರ್ಕೊಂಡು ಬಾ, ಗೀತನ್ ಜೊತೆಲಿರು. ಇದೆಲ್ಲ ನಡೆಯಲ್ಲ. ನೀನ್ ಇದನ್ನೇ ಮುಂದುವರ್ಸ್ತಾ ಇದ್ರೆ ನಿನ್ ಜೊತೆನೂ ಮಾತು ಬಿಡ್ಬೇಕಾಗುತ್ತೆ. ನೋಡು, ಮತ್ತೆ ಆ ವಿಷಯ ನಾನು ಮಾತಾಡಲ್ಲ. ನನ್ನ ಜೊತೆ ಬಾ ಈಗ. ಎಲ್ಲಿಗೆ? ದೇವಸ್ಥಾನಕ್ಕೆ. ಯಾಕೆ? ದೇವಸ್ಥಾನಕ್ಕೆ ಯಾಕೆ ಅಂದರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ, ಅದಕ್ಕೆ. ನಾನು ಎಲ್ಲಿರ್ಬೇಕು ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ಮತ್ತೆ ತಲೆ ತಿನ್ಬೇಡ. ನೋಡಲಕ್ಕೆ ನಾನು ಅವಾಗಲೇ ಹೇಳ್ದೆ ತಾನೆ ಮತ್ತೆ ಆ ವಿಷಯ ತೆಗಿಯಲ್ಲ ಅಂತ. ಇವಾಗ ಬಾ ನೀನು. ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ದೇವಸ್ಥಾನಕ್ಕೆ ಬರೋಕ್ಕೂ ಇಂಟ್ರೆಸ್ಟ್ ಬೇಕೇನೋ? ಹೇ, ಬರೋದಕ್ಕೂ ಮೂಡ್ಬೇಕು ತಾನೆ. ಅಲ್ಲಿಗೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಬಾ ನೀನು, ಬಾ ಬಾರೋ. ನಾನು ಬರಲ್ಲ ಅಂದ್ರೆ ನೀನ್ ಬಿಡಲ್ಲ. ಬಾ ಬಾ. ಹೇ, ಯಾಕೋ ಅಲ್ಲೇ ನಿಂತಿದ್ಯಾ? ಬಾ. ಲಕ್ಕಿ, ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲಿಗೆ ಬಂದಿರೋದ್ರಲ್ಲಿ ನನ್ನ ಕೈವಾಡ ಏನೂ ಇಲ್ಲ ಕಣೋ. ನನಗೇನು ಗೊತ್ತಿಲ್ಲ. ನಾನು ವಾಪಸ್ ಹೋಗ್ತಾ ಇದ್ದೀನಿ. ಏಯ್, ನಿಂತ್ಕೋ. ಇದು ಪಬ್ಲಿಕ್ ಪ್ಲೇಸು, ದೇವಸ್ಥಾನ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಯಾರು ಬೇಕಾದ್ರೆ ಬರ್ಬೋದು, ಯಾರು ಬೇಕಾದ್ರೆ ಹೋಗ್ಬೋದಲ್ವಾ? ನಾನು ಹೋಗ್ತಾ ಇದ್ದೀನಿ. ಏಯ್, ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿದೆ ಹಾಗೆ ಹೋಗ್ಬಾರ್ದು. ಬೇಡವಾದವ್ರ ದರ್ಶನ ಆಯ್ತಲ್ಲ, ದೇವ್ರ ದರ್ಶನ ಮಾಡಕ್ ಮನ್ಸಿಲ್ಲ. ಸುಮ್ಮನೆ ಫೋರ್ಸ್ ಮಾಡಬೇಡ. ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿದೆ ಹಾಗೆ ಹೋಗ್ಬಾರ್ದು. ಬೇಡವಾದವ್ರ ದರ್ಶನ ಆಯ್ತಲ್ಲ, ದೇವ್ರ ದರ್ಶನ ಮಾಡಕ್ ಮನ್ಸಿಲ್ಲ. ಸುಮ್ಮನೆ ಫೋರ್ಸ್ ಮಾಡಬೇಡ. ನಮ್ಮ ಪಾಡಿಗೆ ನಾವು ಬಂದಿದ್ದೀವಿ, ಅವ್ರ ಪಾಡಿಗೆ ಅವ್ರು ಬಂದಿದ್ದಾರೆ, ಬಿಡು. ಹಾಗಾಗಲ್ವಲ್ಲ, ಬಂದ್ಮೇಲೆ ಅವ್ರ ಮುಖ ನೋಡ್ಲೇಬೇಕು. ಏಯ್, ನೀನು ಬಂದಿರೋದು ದೇವ್ರ ದರ್ಶನ ಮಾಡೋದಕ್ಕೆ. ಸುತ್ತಮುತ್ತ ಯಾರಿದ್ದಾರೆ ಅಂತ ನೀನೇ ತಲೆ ಕೆಡಿಸ್ಕೊತೀಯಾ? ಯಾಕೆ ಇಷ್ಟೊಂದು ಬಲವಂತ ಮಾಡ್ತಾ ಇದ್ದೀನಿ ನನಗೆ? ಆ ದೇವ್ರ ಹಣೆಗೂ ಅವ್ರು ಬಂದಿರೋ ನನಗೆ ಗೊತ್ತಿಲ್ಲ ಕಣೋ. ಸರಿ, ನಾನು ವಾಪಸ್ ಹೋಗ್ತೀನಿ. ಏಯ್, ನಮ್ಮ ಪಾಡಿಗೆ ನಾವು ಹೋಗೋಣ, ಅವ್ರ ಪಾಡಿಗೆ ಹೋಗ್ತವ್ರೆ. ಒಂದೇ ಊರು ಅಂದಮೇಲೆ ಅವಾಗ ಸಿಗ್ತಾ ಇರ್ತಾರೆ, ಏನು ಮಾಡೋಕ್ಕಾಗುತ್ತೆ? ಅವ್ರು ಎಲ್ಲಿ ಇರ್ತಾರೋ ನಾನಲ್ಲಿ ಇರಲ್ಲ. ಏಕೆ? ನೀನೇನಾದ್ರು ತಪ್ಪು ಮಾಡಿದ್ಯಾ? ತಪ್ಪು ಮಾಡಿರೋದು ನಾನಲ್ಲ, ಅವರು. ಅಲ್ವಾ? ನಿನ್ನ ಪ್ರಕಾರ ತಪ್ಪು ಮಾಡಿರೋದು ಅವರು. ಹಾಗಿದ್ರೆ ಅವ್ರು ಹೋಗ್ಬೇಕು, ನೀನು ಯಾಕಪ್ಪ ಹೋಗ್ತಿದ್ಯಾ? ನೋಡು, ನನಗೆ ನಿನ್ನ ಜೊತೆ ಆರ್ಗ್ಯೂ ಮಾಡೋದಕ್ಕೆ ಟೈಮ್ ಇಲ್ಲ. ನಾನು ಹೊಡ್ತೀನಿ. ನೋಡ್ಲಕ್ಕೆ ನೀನು ವಾಪಸ್ ಹೋದ್ರೆ ನಿನ್ನಲ್ಲೇ ಅಳುಕಿದೆ, ನೀನೇ ತಪ್ಪು ಮಾಡಿದ್ಯಾ ಅಂತ ಆಗುತ್ತೆ.